ಎಲ್ಲರಿಗೂ ಫ್ಯಾಷನ್ ಇಕ್ಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬೇಸಿಕ್ ಸ್ಲೀವ್ಸ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಪೇಪರ್ನ ಮೇಲ್ಭಾಗದಿಂದ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ನ ಬಿಟ್ಟು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದು ಲೈನು ಸ್ಟಾರ್ಟಿಂಗ್ ಲೈನ್ ಆಗಿರುತ್ತೆ ಮತ್ತು ಸ್ಲೀವ್ ಕ್ಯಾಪ್ ನ ಗೈಡ್ ಲೈನ್ ಕೂಡ ಆಗಿ ತಿಳ್ಕೊಬಹುದು. ಮತ್ತೆ ಈ ಲೈನ್ ಇಂದ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 6 ಇಂಚಸ್ ನ ತಗೊಂಡಿದ್ದೀನಿ. 6 ಇಂಚಸ್ ಗೆ ಮಾರ್ಕ್ ಮಾಡಿದ ನಂತರ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಲೈನ್ ಬಂದ್ಬಿಟ್ಟು ಸ್ಲೀವ್ ಬಾಟಮ್ ಲೈನ್ ಅಂತ ಹೇಳಿ ಕರಿತೀವಿ, ಅಥವಾ ಸ್ಲೀವ್ ರೌಂಡ್ ಲೈನ್ ಅಂತ ಹೇಳಿ ಕೂಡ ಅನ್ಕೋಬಹುದು. ಮತ್ತೆ ಈ ಬಾಟಮ್ ಲೈನ್ ಇಂದ 1.5 ಇಂಚು ಗ್ಯಾಪ್ಗೆ ಒಂದು ಮಾರ್ಕ್ ಮಾಡಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಇದು ಬಂದು ಸ್ಲೀವ್ ಹೆಮ್ ಫೋಲ್ಡ್ ಲೈನ್ ಅಂತ ಹೇಳ್ತೀವಿ. ಇದೇ ಲೈನ್ಗೆ ನಾವು ಫ್ಯಾಬ್ರಿಕ್ ಅಥವಾ ಪ್ಯಾಟರ್ನ್ ನ ಕಟ್ ಮಾಡೋದು. ಸೊ ಇದಾದ ನಂತರ ಸ್ಲೀವ್ ಕ್ಯಾಪ್ ಅನ್ನ ಮಾರ್ಕ್ ಮಾಡೋದಕ್ಕೆ ಅಪ್ಪರ್ ಆರ್ಮ್ ಲೈನ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಈ ಅಪ್ಪರ್ ಆರ್ಮ್ ಲೈನ್ ನ ಡ್ರಾ ಮಾಡೋದಕ್ಕೆ ಈ ಮೆಷರ್ಮೆಂಟ್ಸ್ ನ ಹೇಗೆ ಕಂಡುಹಿಡೋದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 8 ಮೈನಸ್ 3/4 ಇಂಚಸ್. ಚೆಸ್ಟ್ ಬಂದು 34 ಇಂಚಸ್, 34 ಡಿವೈಡೆಡ್ ಬೈ 8 ಅಂತ ಹೇಳಿದ್ರೆ 4.25 ಬರುತ್ತೆ. 4.25 ನಲ್ಲಿ 3/4 ಇಂಚಸ್ ಮೈನಸ್ ಆದ್ರೆ 3.5 ಬರುತ್ತೆ. ಸೊ 3.5 ಇಂಚಸ್ ಗೆ ಮಾರ್ಕ್ ಮಾಡಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಅಪ್ಪರ್ ಆರ್ಮ್ ಲೈನ್ ಮಾರ್ಕ್ ಮಾಡಿದ್ದಾಯ್ತು. ಈ ಅಪ್ಪರ್ ಆರ್ಮ್ ಲೈನ್ ಆದ ನಂತರ ಅಪ್ಪರ್ ಆರ್ಮ್ದು ರೇಡಿಯಸ್ ಅಂದ್ರೆ ಅದರ ಸುತ್ತಳತೆ ಮಾರ್ಕ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಮತ್ತೆ ಅದೇ ಫಾರ್ಮುಲಾ ಬಂದು ಚೆಸ್ಟ್ ಡಿವೈಡೆಡ್ ಬೈ 4. ಚೆಸ್ಟ್ ಡಿವೈಡೆಡ್ ಬೈ 4 ಅಂದ್ರೆ ಚೆಸ್ಟ್ 34 ಡಿವೈಡೆಡ್ ಬೈ 4 ಅಂದ್ರೆ 8.5 ಇಂಚಸ್. ಸೊ 8.5 ಇಂಚಸ್ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 8.5 ಇಂಚಸ್ ಅಲ್ಲಿ 1.25 ಇಂಚಸ್ ನ ಮೈನಸ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು 1.25 ನ ಮೈನಸ್ ಮಾಡಿದ ನಂತರ ಸಿಗೋ ಮೆಷರ್ಮೆಂಟ್ 7.25. ಸೊ ಇದಾದ ನಂತರ ಸ್ಲೀವ್ ಬಾಟಮ್ ರೌಂಡ್ ನ ಮಾರ್ಕ್ ಮಾಡ್ಕೊಳ್ಳಿ. ಏನು ಸುತ್ತಳತೆ ತಗೊಂಡಿರ್ತೀವಿ ಸ್ಲೀವ್ ಬಾಟಮ್ ರೌಂಡ್ ಅದರ ಅರ್ಧ ಭಾಗನ ಮೆಷರ್ಮೆಂಟ್ಸ್ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿದ ನಂತರ ಈ 2 ಪಾಯಿಂಟ್ ಅನ್ನ ಸ್ಟ್ರೈಟ್ ಲೈನ್ ಮುಖಾಂತರ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ಆದ ನಂತರ ಸ್ಲೀವ್ ಕ್ಯಾಪ್ ನ ಮಾರ್ಕ್ ಮಾಡೋದಕ್ಕೆ ಆರ್ಮ್ಸೈ ಪಾಯಿಂಟ್ ಅಥವಾ ಅಪ್ಪರ್ ಪಾಯಿಂಟ್ ಅಥವಾ ಏನ್ ರೇಡಿಯಸ್ ಮಾರ್ಕ್ ಮಾಡಿದ್ವೋ ಆ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಲೈನ್ ನ ಆ ಪಾಯಿಂಟ್ ಗೆ ಒಂದು ಡಯಾಗನಲ್ ಲೈನ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ಲೀವ್ ಹೆಮ್ ಫೋಲ್ಡ್ ಲೈನ್ ಮಾರ್ಕ್ ಮಾಡ್ಲಿಕ್ಕೆ ಸ್ಲೀವ್ ಬಾಟಮ್ ರೌಂಡ್ ಇಂದ ಸ್ವಲ್ಪ ಒಂದು 1/2 ಇಂಚಸ್ ಎಕ್ಸ್ಟ್ರಾ ಇಲ್ಲ 3/4 ಇಂಚಸ್ ಎಕ್ಸ್ಟ್ರಾ ಇದಕ್ಕೆ ಒಂದು ಡಯಾಗನಲ್ ಲೈನ್ ಮುಖಾಂತರ ಸ್ಲೀವ್ ಹೆಮ್ ಫೋಲ್ಡ್ ಲೈನ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಏನ್ ಡಯಾಗನಲ್ ಲೈನ್ ನ ಡ್ರಾ ಮಾಡಿದೀರಾ ಸ್ಲೀವ್ ಕ್ಯಾಪ್ಗೆ ಅಂತ ಹೇಳಿ ಅದ್ರದ್ದು ಮಧ್ಯ ಭಾಗನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 8 ಇಂಚಸ್ ಇದೆ. 8 ಇಂಚಸ್ ಅಲ್ಲಿ ಮಧ್ಯ ಭಾಗ ಅಂದ್ರೆ 4 ಇಂಚಸ್. ಮತ್ತೆ ಈ 4 ಇಂಚಸ್ ಏನಿದೆ ಅದರದ್ದು ಮಧ್ಯ ಭಾಗ 2 ಇಂಚಸ್ ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಅಗೇನ್ 4 ಇಂಚಸ್ ಅಲ್ಲಿ ಮಧ್ಯ ಭಾಗ 2 ಇಂಚಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಡಯಾಗನಲ್ ಲೈನ್ 4 ಭಾಗವಾಗಿ ಆಗಿದೆ 3 ಪಾಯಿಂಟ್ ಮುಖಾಂತರ. ಮತ್ತೆ ಇಲ್ಲಿ ಮೊದಲನೇ ಪಾಯಿಂಟ್ ಅಲ್ಲಿ ಮೇಲ್ಭಾಗಕ್ಕೆ 3/4 ಇಂಚಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 3ನೇ ಪಾಯಿಂಟ್ ಅಲ್ಲಿ ಕೆಳಭಾಗಕ್ಕೆ 1/2 ಇಂಚಸ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೊದಲನೇ ಪಾಯಿಂಟ್ ಅಲ್ಲಿ 3/4 ಇಂಚು ಮತ್ತೆ 3ನೇ ಪಾಯಿಂಟ್ ಅಲ್ಲಿ 1/2 ಇಂಚಸ್. ಇದು ಮಾರ್ಕ್ ಮಾಡಿದ ನಂತರ ಆಮೂಲ್ ಕರ್ವ್ ಸ್ಕೇಲ್ ಮುಖಾಂತರ ಕರ್ವ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಮಧ್ಯದ ಪಾಯಿಂಟ್ ಇಂದ ಮೊದಲನೇ ಮೇಲ್ಗಡೆ ಏನ್ ಪಾಯಿಂಟ್ ಮಾಡಿದ್ರು ಅದ್ರ ಮುಖಾಂತರ ಲೈನ್ ಗೆ ಜಾಯಿನ್ ಆಗ್ಬೇಕು. ಮತ್ತೆ ಆ ಮಧ್ಯದ ಪಾಯಿಂಟ್ ಮುಖಾಂತರ ಆರ್ಮ್ಸ್ ಐ ಪಾಯಿಂಟ್ ಗೆ ಆ ಕೆಳಗಡೆ 1/2 ಇಂಚಸ್ ಗೆ ಏನ್ ಪಾಯಿಂಟ್ ಮಾರ್ಕ್ ಮಾಡಿದ್ರು ಅದು ಜಾಯಿನ್ ಆಗ್ತಾ ಒಂದು ಕರ್ವ್ ನ ಹೇಳ್ಕೊಳ್ಳಿ. ಸೊ ನೋಡಿದ್ರಲ್ಲ ಇದೇ ರೀತಿ ಇದು ಫ್ರಂಟ್ ಆಮೂಲ್ ಕರ್ವ್ ಶೇಪ್ ಆಯ್ತು. ಮತ್ತೆ ಬ್ಯಾಕ್ ಶೇಪ್ ಗೋಸ್ಕರ ಆ ಇಂಟರ್ಸೆಕ್ಷನ್ ಪಾಯಿಂಟ್ ಇಂದ ಆ 3ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಗೆ ಒಂದು ಕರ್ವ್ ಲೈನ್ ಡ್ರಾ ಮಾಡ್ಕೊಳ್ಳಿ. ನಂತರ ಆ 3ನೇ ಪಾಯಿಂಟ್ ಇಂದ ಆರ್ಮ್ಸ್ ಐ ಪಾಯಿಂಟ್ ಅಂತ ಏನಿದೆ ಅದಕ್ಕೆ ಒಂದು 1/4 ಇಂಚಸ್ ಡೌನ್ ಕರ್ವ್ ಶೇಪ್ ಅಲ್ಲಿ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಆಯ್ತು. ಸೊ ಇಲ್ಲಿಗೆ ಸ್ಲೀವ್ಸ್ ಕಂಪ್ಲೀಟ್ ಆಗತ್ತೆ. ಸೊ ಫ್ರಂಟ್ ಅಂಡ್ ಬ್ಯಾಕ್ ಎರಡದು ಶೇಪ್ ಇದೆ. ಇದಾದ ನಂತರ ಡ್ರಾಫ್ಟಿಂಗ್ ಹೇಗೆ ಮಾಡಿದ್ರೋ ಅದೇ ರೀತಿ ಕಟ್ ಮಾಡಬೇಕು. ಕಟ್ ಮಾಡೋದಕ್ಕೂ ಮುಂಚೆ ಟರ್ಮಿನಾಲಜೀಸ್ ನ ಮೆನ್ಷನ್ ಮಾಡ್ಕೊಳ್ಳಿ. ಟರ್ಮಿನಾಲಜೀಸ್ ಫಸ್ಟ್ ಆನ್ ಫೋಲ್ಡ್ ಮಾರ್ಕಿಂಗ್, ಆನ್ ಫೋಲ್ಡ್ ಅಲ್ಲಿ ಮಾರ್ಕ್ ಮಾಡ್ತಾ ಇದೀವಿ. ಅಂಡ್ ಅದಾದ ನಂತರ ಗ್ರೈನ್ ಲೈನ್ ಎರಡು ಕೂಡ ಬಹಳ ಇಂಪಾರ್ಟೆಂಟ್.
ಆನ್ ಫೋಲ್ಡ್ ಏನಕ್ಕೆ ಅಂತಂದ್ರೆ ಸೊ ದಟ್ ನಾವು ಇದನ್ನ ಆನ್ ಫೋಲ್ಡ್ ಕಟ್ ಮಾಡಬೇಕು ಅನ್ನೋ ರೆಫರೆನ್ಸ್ ಇರುತ್ತೆ, ಮತ್ತೆ ಗ್ರೈನ್ ಲೈನ್ ಫಾಲೋ ಮಾಡ್ಲಿಕ್ಕೋಸ್ಕರ ಗ್ರೈನ್ ಲೈನ್ ರೆಫರೆನ್ಸ್. ಅದಾದ ನಂತರ ಮೆನ್ಷನ್ ಮಾಡ್ಕೊಳ್ಳಿ ಯಾವ್ದಿದೆ ಬೇಸಿಕ್ ಸ್ಲೀವ್ ಬ್ಲಾಕ್, ಯಾಕಂದ್ರೆ ಇದು ಬೇಸಿಕ್ ಸ್ಲೀವ್ ಬ್ಲಾಕ್ ಆಗಿರೋದ್ರಿಂದ ಬೇಸಿಕ್ ಸ್ಲೀವ್, ಮತ್ತೆ ಎಷ್ಟು ಪೀಸಸ್ ಕಟ್ ಮಾಡಬೇಕು, ಕಟ್ 2 ಪೀಸಸ್, ಒಂದು ರೈಟ್ ಸ್ಲೀವ್ಸ್ ಒಂದು ಲೆಫ್ಟ್ ಸ್ಲೀವ್ಸ್, ಸೊ ಕಟ್ 2 ಪೀಸಸ್ ಆನ್ ಫೋಲ್ಡ್ ನಲ್ಲಿ. ಮತ್ತೆ ಇದು ಫ್ರಂಟ್ ಅಂಡ್ ಬ್ಯಾಕ್ ಕೂಡ, ಯಾಕಂದ್ರೆ ಒಂದ್ ಸೈಡ್ ಫ್ರಂಟ್ ಒಂದ್ ಸೈಡ್ ಬ್ಯಾಕ್ ಆಗುತ್ತೆ. ಸೊ ಟರ್ಮಿನಾಲಜೀಸ್ ಎಲ್ಲ ಮೆನ್ಷನ್ ಮಾಡಿದ ನಂತರ ಪ್ಯಾಟರ್ನ್ ಕಟ್ ಮಾಡಿ ಅಕಾರ್ಡಿಂಗ್ ಟು ದ ಡ್ರಾಫ್ಟಿಂಗ್, ಹೇಗೆ ಡ್ರಾಫ್ಟ್ ಮಾಡಿದ್ರೆ ಅದ್ರ ಪ್ರಕಾರವಾಗಿ ಕಟ್ ಮಾಡಿ. ಇವಾಗ ಸ್ಲೀವ್ ಬಾಟಮ್ ಲೈನ್, ಅವಾಗಲೇ ಹೇಳ್ದಂಗೆ ಫಸ್ಟ್ ಸ್ಲೀವ್ ಬಾಟಮ್ ಲೈನ್ ನ ಕಟ್ ಮಾಡಿ, ನಂತರ ಸ್ಲೀವ್ಸ್ ಸೈಡ್ಸ್ ನ ಕಟ್ ಮಾಡಿ, ಸ್ಲೀವ್ ಆರ್ಮೋಲ್ ಶೇಪ್ ಫಸ್ಟ್ ಕಟ್ ಮಾಡುವಾಗ ಬ್ಯಾಕ್ ಶೇಪ್ ಗೆ ಕಟ್ ಮಾಡ್ಕೊಳ್ಳಿ ಆನ್ ಫೋಲ್ಡ್ ನಲ್ಲಿ, ನಂತರ ಫ್ರಂಟ್ ನ ಟ್ರಿಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಸ್ಲೀವ್ಸ್ ಕಟಿಂಗ್ ಆದ ನಂತರ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಒಂದ್ಸಲ ಆದ ನಂತರ ಆ ಲೈನ್ಸ್ ಡ್ರಾ ಮಾಡಿದ್ವಿ, ಅದೇ ಲೈನ್ಸ್ ನ ಬ್ಯಾಕ್ ಕೂಡ ಎಕ್ಸ್ಟೆಂಡ್ ಮಾಡಿ ಡ್ರಾ ಮಾಡ್ಕೊಳ್ಳಿ. ಸೊ ಅದು ನಮ್ಗೆ ಗೈಡೆನ್ಸ್ ಇರುತ್ತೆ ಕಟಿಂಗ್ ಮಾಡುವಾಗ, ಅದು ಓಪನ್ ಲೇಔಟ್ ಅಲ್ಲಿ ಕಟ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಇದು ಸ್ಲೀವ್ಸ್ ನ ಫೈನಲ್ ಲುಕ್. ಥ್ಯಾಂಕ್ ಯು.